ಆಗೋಷ್ಟು ನಿಂಬೆ ರಸವನ್ನು ಹಾಕೊಂಡ್ರೆ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ಯಾಂಡ್ವಿಚ್ ಮಾಡಿ ಆದ ನಂತರ ಸ್ಯಾಂಡ್ವಿಚ್ ಇಷ್ಟೊಂದು ಮೇಕರ್ನಲ್ಲಿ ಇಷ್ಟೊಂದು ಫುಡ್ ಪಾರ್ಟಿಕಲ್ಸ್ ಎಲ್ಲ ಕುತ್ಕೊಂಡಿರುತ್ತೆ. ಸೊ ಇದನ್ನು ಕ್ಲೀನ್ ಮಾಡೋದು ಕೂಡ ಒಂದು ಟಾಸ್ಕು, ಬಟ್ ಒಂದು ಈಸಿ ಮೆಥಡ್ ಇದೆ. ಅದರಲ್ಲಿ ಏನು ಮಾಡ್ಬೋದು ಅಂದರೆ, ಇದನ್ನು ಇವಾಗ ಸ್ಯಾಂಡ್ವಿಚ್ ಮೇಕರನ್ನು ಆನ್ ಮಾಡಿ ನಾನು ಇದನ್ನು 20 ಸೆಕೆಂಡ್ ಅಥವಾ 25 ಸೆಕೆಂಡ್ ಆಗೋಷ್ಟು ಹೊತ್ತು ಇದನ್ನು ಕ್ಲೋಸ್ ಮಾಡಿ ಆನ್ ಮಾಡ್ತೀನಿ. ಸೊ ಈಗ 20 ಸೆಕೆಂಡ್ ಆಗಿದೆ. ಸೊ ಇದನ್ನು ಓಪನ್ ಮಾಡಿದ್ರೆ ಸ್ವಲ್ಪ ಬಿಸಿ ಆಗಿರುತ್ತೆ. ಸೊ ಅಷ್ಟರಲ್ಲಿ ಏನು ಮಾಡಬೇಕು ಅಂದರೆ, ಒಂದು ಲೋಟಕ್ಕೆ ಒಂಚೂರು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ನಿಂಬೆ ರಸವನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ನೀರಿದೆ, ಯಾವಾಗಷ್ಟು ನಿಂಬೆ ರಸವನ್ನು ಹಾಕ್ಕೊಂಡ್ರೆ. ಸೊ ಈಗ ಪ್ಲಗ್ಗನ್ನು ತೆಗೆದ್ಬಿಟ್ಟು ಈ ನೀರನ್ನು ಲೈಟಾಗಿ ಇದ್ರ ಮೇಲೆ ಸ್ಪ್ರೇ ಮಾಡ್ಕೊಳ್ತೀನಿ. ಎಲ್ಲೆಲ್ಲಿ ಜಾಸ್ತಿ ಫುಡ್ ಪಾರ್ಟಿಕಲ್ಸ್ ಇದೆ ಅಲ್ಲೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮತ್ತೆ ಕ್ಲೋಸ್ ಮಾಡಿರ್ತೀನಿ. 5 ನಿಮಿಷ ಹಾಗೆ ಬಿಡ್ತೀನಿ ನಾನು, ಆಮೇಲೆ ನಿಮ್ಗೆ ತೋರಿಸ್ತೀನಿ. ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಅದು ಯಾವುದ್ಯಾವುದೋ ಕೆಲಸದಲ್ಲಿ ಮುಳುಗೋಗಿದ್ದೆ. ವ್ಲಾಗನ್ನು ಮಾಡೋಕ್ಕೆ ಹೋಗಿಲ್ಲ, ಇನ್ಫ್ಯಾಕ್ಟ್ ರೆಕಾರ್ಡಿಂಗ್ ಮಾಡೋಕ್ಕೆ ಹೋಗಿಲ್ಲ ಏನನ್ನು. ಹಾಗೆ ಇವಾಗ ಸಂಜೆ ಮೇಲೆ ಮಳೆ ಬಂತು. ಸೊ ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ತಿಂಡಿಗೆ ಇವತ್ತು ಮೇಥಿ ರೈಸ್ ಮಾಡಿದೆ. ಸೊ ಅದು ಜಾಸ್ತಿ ಉಳಿದ್ಬಿಟ್ಟಿತ್ತು. ಸೊ ಅದು ಮಧ್ಯಾಹ್ನಕ್ಕೂ ಕ್ಯಾರಿ ಫಾರ್ವರ್ಡ್ ಆಯಿತು. ಸೊ ಇವಾಗ ರಾತ್ರಿಗೆ ಏನಾದರೂ ಫ್ರೆಶ್ ಆಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ನೋಡಿ ಏನು ಸಿಕ್ಕಿದೆ ಅಂತ, ಫ್ರೆಶ್ ಹರವೆ ಸೊಪ್ಪಿನ ಎಲೆಗಳು. ನಾವಿದನ್ನು ಹರವೆ ಸೊಪ್ಪು, ಕೆಂಪು ಹರವೆ ಈ ಥರ ಕರಿತೀವಿ. ನೀವು ಏನಂತ ಕರಿತೀರಾ? ನಿಮ್ಮ ಕಡೆ ಏನಾದರೂ ಬೇರೆ ಹೆಸರಿದೆಯಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಹರವೆ ಸೊಪ್ಪಿನ ಪಲ್ಯವನ್ನು ಮಾಡ್ತಾ ಇದ್ದೀನಿ. ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಪ್ರಿಪ್ರೇಷನ್ ಇಲ್ಲಿ ಇದೆ. ಈ ಪಲ್ಯ ಮಾಡೋದಕ್ಕೆ ಸಾಮಾನ್ಯವಾಗಿ ಈರುಳ್ಳಿ ಬಳಸ್ತಾರಲ್ವ, ನಾನಿವತ್ತು ಅದಕ್ಕೆ ಬೆಳ್ಳುಳ್ಳಿಯನ್ನು ಬಳಸಿ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಒಂದೇ ವ್ಯತ್ಯಾಸ, ಮತ್ತೇನು ಭಯಂಕರ ರೆಸಿಪಿ ಏನಲ್ಲ. ಇವತ್ತು ಒಂದು ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ಒಂದು ಘಟನೆ ನಡೀತು. ಸೊ ಆ ಘಟನೆ ಆಗಿದ್ರಿಂದನೇ ಸ್ವಲ್ಪ ನಾನು ಅದ್ರ ಬಗ್ಗೆನೇ ಜಾಸ್ತಿ ಏನಕ್ಕೆ ಹೀಗಾಯಿತು ಅಂತ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೆ. ಸೊ ಬೇರೆ ಯಾವುದೇ ಕೆಲಸ ಮಾಡೋದಕ್ಕೂ ಮೂಡ್ ಬರೋದಿಲ್ಲ ಅಲ್ವಾ? ನಿಮಗೂ ಕೂಡ ಹಾಗೆ ಅನ್ಸುತ್ತೆ. ಯಾವುದಾದ್ರು ಒಂದು ವಿಷಯದಿಂದ ಮನಸ್ಸಿಗೆ ಅಪ್ಸೆಟ್ ಆದರೆ ಏನಕ್ಕೆ ಹಿಂಗಾಯಿತು ಅಂತ ಯೋಚನೆ ಮಾಡ್ತಾ ಕುತ್ಕೊಂಡಿದ್ರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಅನ್ಲೆಸ್ ಅದು ಅಷ್ಟು ಇಂಪಾರ್ಟೆಂಟ್ ಇದ್ದರೆ ಏನೋ ಪರವಾಗಿಲ್ಲ ಅಂತ ಎಲ್ಲ ಕುಡ್ಕೊಂಡು ಅದನ್ನು ಪ್ರಯಾರಿಟಿ ಬೇಸಿಸ್ ಮೇಲೆ ಮಾಡಬೇಕಾಗತ್ತೆ. ಸೊ ಇವತ್ತು ಹಾಗೆ ಆಯಿತು. ಅದೇನಾಯಿತು ಅಂತ ತುಂಬ ಏನೋ ಸೀರಿಯಸ್ ಏನೂ ಅಲ್ಲ, ಬಟ್ ನನಗೆ ಅದು ಒಂದು ರಿಯಲೈಸೇಷನ್ ಆಯಿತು. ಸೊ ನನಗೆ ಏನು ಅನ್ನಿಸ್ತು, ನಾನು ಏನು ರಿಯಲೈಸ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಬೇಕು. ಸೊ ಇವಾಗ ನಾನು ಪಲ್ಯವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪಲ್ಯವನ್ನು ಮಾಡ್ತಾ ಇವತ್ತೇನಾಯಿತು ಅನ್ನೋದನ್ನು ಹೇಳ್ತೀನಿ. ಹಾಗಾದರೆ ಬನ್ನಿ ಪಲ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಒಂದು ಬಾಣಲೆಗೆ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ. ನಂತರ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಸಾಸಿವೆ 3 ಹಾಕೊಂಡಿದ್ದೀನಿ. ಇಲ್ಲಿ ಸಾಸಿವೆ ಚಿಟಪಟ ಅಂದ ನಂತರ 3 ಹಸಿರು ಮೆಣಸಿನಕಾಯಿ, ನಂತರ ಒಂದು 10 ಬೆಳ್ಳುಳ್ಳಿಗಳನ್ನ ಜಜ್ಜಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಅದರ ಹಸಿ ಪರಿಮಳ ಹೋಗೋ ತನಕ ಹುರ್ಕೊಳ್ಬೇಕು. ಅದಾದ ನಂತರ ಹೆಚ್ಚಿಟ್ಕೊಂಡಿದ್ದಲ್ಲ ಹರವೆ ಸೊಪ್ಪು, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹರವೆ ಸೊಪ್ಪಿನ ಅಂದ್ರೆ ದಂಟಿನ ಭಾಗ
ಸ್ವಲ್ಪ ತುಂಬಾ ನಾರಿರೋ ಕಡೆ ತೆಗ್ದಿದ್ದೀನಿ, ಬೇರು ಅದನ್ನೆಲ್ಲ ತೆಗೆದು ಕ್ಲೀನಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋದು ಇದು. ನಂತರ ನಾನಿಲ್ಲಿ ಇದಕ್ಕೊಂದು ಸ್ವಲ್ಪ ಹುಣಸೆ ರಸವನ್ನ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಈ ತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. ಸೊ ಒಂದು 5 ನಿಮಿಷದ ನಂತರ ಈ ತರ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿರುತ್ತೆ. ಈಗ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ ಇದನ್ನ ಮುಚ್ಚಿ ಬೇಯಿಸ್ಕೊಳ್ತೀನಿ. ಚೆನ್ನಾಗಿ ಬೇಯುತ್ತೆ. ಮಧ್ಯ ಒಂದ್ಸರಿ ಈ ತರ ಕೈ ಆಡಬೇಕು. ಇವತ್ತು ಆಗಿದ್ದೇನು ಅನ್ನೋದನ್ನ ನಾನು ಇವಾಗ ಡೀಟೇಲ್ ಆಗಿ ಹೇಳ್ತೀನಿ. ತುಂಬಾ ಸೀರಿಯಸ್ ವಿಚಾರ ಏನಲ್ಲ, ಆದ್ರೂ ನನ್ಗೆ ಒಂದಷ್ಟು ಲರ್ನಿಂಗ್ ಸಿಕ್ತು, ಒಂದಷ್ಟು ಕಲಿತೆ ಇದರಿಂದ. ಅದಕ್ಕೋಸ್ಕರನೇ ಶೇರ್ ಮಾಡೋಣ ಅಂತ ಅನಿಸ್ತು ವ್ಲಾಗ್ ನಲ್ಲಿ. ಸೊ ಏನಾಯ್ತು ಅಂದ್ರೆ ಇವತ್ತು ನಮ್ಮ ಮನೆಗೆ ಸಿಲಿಂಡರ್ ಡೆಲಿವರಿ ಆಯ್ತು. ನಮ್ಮ ಮನೆಯಲ್ಲಿ ಒಂದು ಸಿಲಿಂಡರ್ ಖಾಲಿ ಆದ್ಮೇಲೆ ನಾವು ನಂಬರ್ ಹಚ್ತೀವಲ್ವಾ ಆಸ್ ಯೂಶುವಲ್. ಸೊ ನಂಬರ್ ಹಚ್ಚಿದ್ವಿ. ಸಿಲಿಂಡರ್ ಸದ್ಯದಲ್ಲಿ ಡೆಲಿವರಿ ಆಗತ್ತೆ ಅಂತ ಗೊತ್ತಿತ್ತು, ಬಟ್ ಇವತ್ತೇ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಏನಾಯ್ತು, ಇವತ್ತು ಬೆಳಗ್ಗೆ ಹಸ್ಬೆಂಡು ಆಫೀಸಿಗೆ ಹೋದ್ರು, ಮಗಳು ಸ್ಕೂಲಿಗೆ ಹೋದ್ಲು. ಅದಾದ ನಂತರ ನಾನು ಮನೇಲಿ ಇದ್ದೆ. ಸೊ ನಾನು ಬಾತ್ರೂಮಿಗೆ ಹೋಗಿದ್ದೆ. ಸೊ ಬೆಲ್ ಮಾಡಿದ್ರು. ಸೊ ಬೆಲ್ ಮಾಡಿದ ತಕ್ಷಣ ನಾನು ಹೋದೆ, ಸಿಲಿಂಡರ್ ಬಂತು, ಸಿಲಿಂಡರ್ ಇಸ್ಕೊಂಡೆ. ನಾವು ಯೂಶುವಲ್ ಆಗಿ ಒಂದು ಜಾಗದಲ್ಲಿ ಇಡ್ತೀವಲ್ವಾ, ಆ ಜಾಗದಲ್ಲಿ ಹೋಗಿ ತುಂಬಿರುವ ಸಿಲಿಂಡರ್ ಇಟ್ಟರು. ಹಳೆ ಸಿಲಿಂಡರ್ನ ಅಲ್ಲಿಂದ ಎತ್ಕೊಂಡು ಹೋಗಿ ಬಾಗಿಲಿಂದ ಹೊರಗೆ ಹೋಗಿ ನಿಂತರು. ಸೊ ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ನಾನು ಎಷ್ಟು ಅಮೌಂಟ್ ಪೇ ಮಾಡಬೇಕು ಅನ್ನೋದು ಬರುತ್ತೆ. ಸೊ ಅಮೌಂಟ್ 1,005 ರೂಪಾಯಿ ಅಂತ ಹೇಳಿದ್ರು ಸಿಲಿಂಡರ್ಗೆ. ಸೊ ಸರಿ, ನಾನೇನಾಯ್ತು ಅಂತಂದ್ರೆ ನಾನು ಅಷ್ಟೊಂದು ಎದುರುಗಡೆ ನೋಡಿದೆ, ಒಂದು 200-300 ರೂಪಾಯಿ ಇತ್ತು ನನ್ನ ಹತ್ರ. ನನ್ನ ಯೂಶುವಲ್ ನನ್ನ ಪರ್ಸಲ್ಲಿ ಅಷ್ಟೇ ಇತ್ತು, ಜಾಸ್ತಿ ಅಮೌಂಟ್ ಇರಲಿಲ್ಲ. ಸೊ ಜಾಸ್ತಿ ಅಮೌಂಟ್ ಬೇಕು ಅಂತಂದ್ರೆ ಅದನ್ನ ನಾನು ಮತ್ತೆ ಯಾರ ಹತ್ರ ಕೇಳಿಸ್ಕೋಬೇಕು, ಇಲ್ಲ ಸ್ವಲ್ಪ ಒಳಗಡೆ ಇಟ್ಟಿರ್ತೀನಿ. ಸೊ ಅದನ್ನೆಲ್ಲ ಹುಡ್ಕೊಂಡು ತಂದೆ. ಅಂತೂ 1,000 ರೂಪಾಯಿ ರೆಡಿ ಆಯ್ತು ನನ್ನ ಕೈಯಲ್ಲಿ. ಆಮೇಲೆ ಅವರು 1,050 ರೂಪಾಯಿ ಕೊಡಬೇಕು, ನಮ್ಮ ಡೆಲಿವರಿ ಚಾರ್ಜಸ್ಸು ಸೇರಿ 1,050 ಆಗತ್ತೆ ಅಂತ ಹೇಳಿದ್ರು. ಸೊ ಸರಿ, ಓಕೆ, 50 ರೂಪಾಯಿ ಅಂದರೆ 45ರಿಂದ 45 ರೂಪಾಯಿ ಪ್ರತಿ ಸರಿ ಅವರು ಇಸ್ಕೊಳ್ತಾರೆ ಡೆಲಿವರಿ ಚಾರ್ಜಸ್ ಅಂತ ಹೇಳಿ. ಆಯಿತು ಅಂತ ನಾನು ಏನು ಮಾಡಿದೆ ಅಂದರೆ 1000 ರೂಪೀಸ್ ಕೊಟ್ಟಿದ್ದೀನಿ, 500 ರೂಪಾಯಿದು 2 ನೋಟ್ ಕೊಟ್ಟಿದ್ದೀನಿ, ಹಾಗೆ 100 ರೂಪಾಯಿ ಒಂದು ನೋಟ್ ತಂದೆ. ನಾನು ಹೇಳಿದೆ ನನ್ನ ಹತ್ರ ಚೇಂಜ್ ಇಲ್ಲ, 50 ರೂಪಾಯಿ ಚೇಂಜ್ ಇಲ್ಲ, 100 ರೂಪೀಸೇ ಕೊಡ್ತಾ ಇದ್ದೀನಿ ಅಂತಂದೆ. ಪರವಾಗಿಲ್ಲ, ನನ್ನ ಹತ್ರ ಚೇಂಜ್ ಇದೆ, ನಾನು ಕೊಡ್ತೀನಿ ಅಂತ ಅಂದರು. ಸೊ ಸರಿ, ಹೆಂಗೋ ಅವರು 50 ರೂಪಾಯಿ ಕೊಡ್ತಾರೆ, ಆಯಿತು ಅಂಥೇಳಿ ನಾನು ದುಡ್ಡನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಮೊದಲಿಗೆ 500 2 ರೂಪಾಯಿ 2 ನೋಟು ಕೊಟ್ಟಿದ್ದೀನಿ. ಅದಾದಮೇಲೆ 100 ರೂಪೀಸ್ ಒಂದು ನೋಟ್ ಕೊಟ್ಟಿದ್ದೀನಿ. ಕೊಟ್ಟಾದ್ಮೇಲೆ ಏನಾಗಿದೆ, ಅವರು ವಾಪಸ್ ನನಗೆ 50 ರೂಪೀಸ್ ಕೊಡ್ಬೇಕಲ್ವ, ಅದನ್ನು ಕೊಡಲಿಲ್ಲ. ನಾನು ಕೂಡ ಗಮನಿಸಲಿಲ್ಲ. ಅಂದರೆ ನನಗೆ ಸ್ವಲ್ಪ ಹರಿಬರಿ ಆಗೋಯ್ತು, ಯಾಕಂದರೆ ನಾನು ಪ್ರಿಪೇರ್ಡ್ ಇರಲಿಲ್ಲ. ತಕ್ಷಣ ಇವ್ರು ಬರ್ತಾರೆ, ತಕ್ಷಣ ದುಡ್ಡು ಕೊಟ್ಟು ನಾನು ಸಿಲಿಂಡರ್ ಇಸ್ಕೊಂಡ್ರಾಯ್ತು ಅಂತ ಹೇಳಿ. ಸೊ ಹರಿಬರಿಲಿ ನಾನು ಅಷ್ಟು ಮಾಡಿದೆ. ಸೊ ಅಲ್ಲಿಗೆ ನಾನು 1,100 ರೂಪಾಯಿ ಅವ್ರಿಗೆ ಕೊಟ್ಟಿದ್ದೆ. ಅದಾದ್ಮೇಲೆ ಏನಾಯ್ತು, ನನಗೆ ಒಂದು ಸ್ಲಿಪ್ ಕೊಡ್ತಾರಲ್ವ, ನೀವು ಸೈನ್ ಮಾಡಿ ಅಂತ ಹೇಳಿದ್ರು. ನಾನು ಅದನ್ನು ಸೈನ್ ಮಾಡಿದೆ. ಹಾಗೆ ನನ್ಗೆ ಕೊಡ್ಬೇಕಾಗಿರೋ ಸ್ಲಿಪ್ಪನ್ನು ನನಗೆ ಕೊಟ್ಟರು. ನಾನು ಅದನ್ನು ಇಸ್ಕೊಂಡೆ. ಆಮೇಲೆ ಓಕೆ ಥ್ಯಾಂಕ್ ಯು ಅಂತ ಹೇಳಿದೆ. ಸರಿಮಾ ಅಂತೇಳಿ ಅವರು ಹೊರಟ್ಬಿಟ್ರು. ಅವರು ಹೋಗ್ತಿದ್ದಾರೆ ನನ್ನ ಕಣ್ಣೆದ್ರಿಗೆ ಅವ್ರು ಹೋಗ್ತಾ ಇದ್ದಾರೆ. ಲಿಫ್ಟ್ ಓಪನ್ ಆಯಿತು, ಲಿಫ್ಟ್ ಒಳಗೆ ಹೋದ್ರು, ಸಿಲಿಂಡರ್ ಇಟ್ಕೊಂಡ್ರು, ಎಲ್ಲವನ್ನೂ ನಾನು ನೋಡ್ತಾನೆ ಇದ್ದೀನಿ. ಬಟ್ ನನ್ನ ತಲೆಗೆ 50 ರೂಪಾಯಿ ನೀವು ಚೇಂಜ್ ಕೊಟ್ಟಿಲ್ಲ ಅಂತ ಹೇಳಕ್ ಫ್ಲಾಶ್ ಆಗಿಲ್ಲ. ಸೊ ಹಾಗೆ ಅಂದರೆ ನಾವು ಎಷ್ಟೇ ಅಲರ್ಟ್ ಇರ್ಬೋದು ಅಥವಾ ಎಷ್ಟೇ ಎಜುಕೇಟೆಡ್ ಈಗ ಎಲ್ಲದೂ ಇದ್ರೂ ಕೆಲವೊಂದು ಮೂಮೆಂಟ್ ನಮಗೆ ಹೇಗೆ ಅಬ್ಸೆಂಟ್ ಮೈಂಡೆಡ್ನೆಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನಿಲ್ಲಿ. 50 ರೂಪಾಯಿ ಎಸ್ ಎಗ್ರಿ. ನೆಕ್ಸ್ಟ್ ಯಾವಾಗ ನಮ್ಮ ಸಿಲಿಂಡರ್ ಖಾಲಿ ಆಗುತ್ತೆ ಅವರೇ ಬಂದರೆ ನಾನು ಅವ್ರ ಹತ್ರ ಹೇಳ್ಬೋದು, ಅದನ್ನೇನು ಕ್ಲಾರಿಫೈ ಮಾಡ್ಬೋದು. ಇಲ್ಲದೇ ಇದ್ರೆ ಹೋದರೆ ಹೋಯ್ತು 50 ರೂಪಾಯಿ ಅಂತ ಅಂದ್ಕೊಳ್ತೀನಿ. ವಿಷಯ 50 ರೂಪಾಯಿದಲ್ಲ, ಬಟ್ ಹೇಗೆ ನಾವು ಒಂದು ಅಲರ್ಟ್ ಆಗಿರೋದು ಎಷ್ಟು ಮುಖ್ಯ, ಹಾಗೆ ಒಂದು ಪ್ರಿಪೇರ್ಡ್ನೆಸ್ ಅಂತ ಇದ್ರೆ ಎಷ್ಟು ಜೀವನ ಸಲೀಸಾಗತ್ತೆ ಅಂತ ಹೇಳಿ. ಸೊ ಇದೊಂದು ಸಿಲಿಂಡರ್ ಡೆಲಿವರಿ ಆಗಿದ್ದಕ್ಕಷ್ಟೇ ಮೀಸಲಲ್ಲ ಈ ಒಂದು ಇನ್ಸಿಡೆಂಟ್. ನನಗೆ ಇದು ಯಾಕೆ ಹೀಗಾಯಿತು, ಅವ್ರು ಹೋಗಿ 1 ಗಂಟೆಗಳ ನಂತರ ನಾನು ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಸೊ 1 ಗಂಟೆ ನಂತರ ಫ್ಲ್ಯಾಶ್ ಆಗ್ತದೆ, ಅಯ್ಯೋ ನಾನು 100 ರೂಪಾಯಿ ಕೊಟ್ಟಿದ್ನಲ್ಲ, ಅವ್ರು ನಂಗೆ 50 ರೂಪಾಯಿ ಚೇಂಜೇ ಕೊಟ್ಟಿಲ್ಲ ಅಂಥೇಳಿ. ಸೊ ಹಾಗೆ ಆಮೇಲೆ ಅದೇ ಯೋಚನೆ ಮಾಡಿದೆ, ಹಿಂಗೆ ನೆಕ್ಸ್ಟ್ ಟೈಮ್ ಎಲ್ಲ ಹೀಗಾಗಬಾರ್ದು ಅಂದರೆ ಏನು ಮಾಡಬೇಕು ಅಂತ. ಒಂದು ಪ್ರಿಪೇರ್ಡ್ನೆಸ್ ಇರಬೇಕು.
ಸಾಧ್ಯವಾದಷ್ಟು ಪ್ರಿಪೇರ್ ಆಗಿರೋದು, ಎಲ್ಲದಕ್ಕೂ ನಾವು ಪ್ರಿಪೇರ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಬಟ್ ಸ್ಟಿಲ್ ಇವಾಗ ಒಂದು ಸಿಲಿಂಡರ್ ಬುಕ್ ಮಾಡಿದ್ದೀವಿ, ಅದು ಬರುತ್ತೆ ಅಂದರೆ ಅದಕ್ಕೆ ಒಂದಷ್ಟು ಅಮೌಂಟನ್ನು ಎದುರಿಗೆ ಇಟ್ಕೊಳ್ಳೋದು, ಅಥವಾ ಸಿಲಿಂಡರ್ ಬುಕ್ ಬರುತ್ತಲ್ಲ ಅದನ್ನು ಸ್ವಲ್ಪ ಎದುರಿಗೆ ಇಟ್ಕೊಳ್ಳೋದು, ಹೀಗೆ ಏನಾದರೂ ಮಾಡ್ಕೊಳ್ಬೋದಿತ್ತು ಅಂತ ನನಗೆ ಆಮೇಲೆ ಅನ್ನಿಸ್ತು. ಸೊ ಒಂದು ಪ್ರಿಪೇರ್ಡ್ನೆಸ್ ಇರಬೇಕು. ಹಾಗೆ ನಾವು ವ್ಯವಹಾರ ಏನಾದರೂ ಮಾಡಬೇಕಂದ್ರೆ ಹೀಗೆ ಮೋಸಕ್ಕೆ ಒಳಗಾಗದೇ ಇರೋ ಹಾಗೆ ಸ್ವಲ್ಪ ಅಲರ್ಟ್ ಆಗಿರೋದು ಎಷ್ಟು ಮುಖ್ಯ ಅಂತ ನನಗನ್ನಿಸ್ತು. ಸೊ ನಾನು ಜಸ್ಟ್ ನನಗೆ ಒಂದು 50 ರೂಪಾಯಿಲಿ ಇಷ್ಟೆಲ್ಲ ಅನಿಸ್ತದೆ. ಲಕ್ಷ ಲಕ್ಷ ಕೋಟಿ ಕೋಟಿ ಎಷ್ಟೋ ಜನ ಕಳ್ಕೊಳ್ತಾ ಇರ್ತಾರೆ. ಆ ಒಂದು ಕ್ಷಣದಲ್ಲಿ ಹಂಗಾಗುತ್ತೆ. ಸೊ ಆ ಅಬ್ಸೆಂಟ್ ಮೈಂಡೆಡ್ನೆಸ್ ಇಲ್ಲದೆ ನಾವೆಲ್ಲ ಮೈಂಡ್ಫುಲ್ ಆಗಿ ಇರೋಣ, ಅಲರ್ಟ್ ಆಗಿರೋಣ ಅಂತ ನಿಮ್ಮ ಜೊತೆ ಕೂಡ ನಾನು ಇದನ್ನು ಶೇರ್ ಮಾಡಿಕೊಂಡೆ. ಐ ಅಗ್ರಿ, ಇಟ್ ಈಸ್ ಸಿಲ್ಲಿ ಅನಿಸ್ಬೋದು, ಫನಿ ಅನಿಸ್ಬೋದು, ಬಟ್ ನನಗೆ ಒಂದು ಒಳ್ಳೆ ಲರ್ನಿಂಗ್ ಅಂತೂ ಸಿಕ್ತು ಇವತ್ತು. ಸೊ ಎಸ್, ನೋಡೋಣ ನಮ್ಮ ಹರವೆ ಸೊಪ್ಪಿನ ಪಲ್ಯ ಆಗ್ತಾ ಇದೆ ಅಂತ. ಇವಾಗ ಆಯ್ತು, ಆಲ್ಮೋಸ್ಟ್ ಕುದೀತಾ ಇದೆ. ಓಕೆ, ಇಲ್ಲಿ ಹರವೆ ಸೊಪ್ಪಿನ ಪಲ್ಯ ಆಗಿದೆ. ಜಸ್ಟ್ ಅನ್ನ ಆನ್ ಮಾಡ್ಕೊಂಡ್ರೆ ಆಯ್ತು ಇವಾಗ. ಸೊ ನಾನಿಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡಿದೀನಿ, ಕುಕ್ಕರ್ ಅಲ್ಲಿ ಬೇಯ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ಎಲ್ಲ ಅಡ್ಗೆ ಮನೆಯನ್ನ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ನಂತರ ಊಟ ಮಾಡಿದ್ರೆ ಆಯ್ತು. ಸೊ ಇವತ್ತಿನ ವ್ಲಾಗ್ ಅನ್ನ ಮುಗಿಸುವಂತ ಸಮಯ ಬಂದೇ ಹೋಯ್ತು. ನಿಮ್ಗೆ ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು? ಇಷ್ಟ ಆಯ್ತಾ? ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ಹೆಚ್ಚು ಹೆಚ್ಚು ಇಂಥ ವ್ಲಾಗ್ಸ್ಗಳು, ವಿಡಿಯೋಸ್ಗಳು ಬರೋದಿದೆ. ಸೊ ಅದನ್ನೆಲ್ಲ ನೋಡೋದಕ್ಕೋಸ್ಕರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.